150 ಜನ, 150 ಜನ ಆಗ್ತದೆ. ಈ 150 ಜನರೊಳಗಡೆ ಒಂದು 10 ಜನ ನಿಮ್ಮ ಕೆಳಗಡೆ ಬಿಸ್ನೆಸ್ ಜಾಯ್ನಿಂಗ್ ಆದ್ರೆ ಕಂಪ್ನಿ ಒಳಗೆ ಜಾಯ್ನ್ ಆದ್ರೆ ಈ 10 ಜನರನ್ನ ಏನು ಮಾಡೋದು, ಈಗ ನೀವೇನು ಮಾಡೋದು, ಒಬ್ರು ಯಾರೋ ಇದು ಬಸ್ಸು ಅವ್ರು ಜಾಯ್ನ್ ಆಗ್ಯಾರ, ಅಥವಾ ಇವರು ರಾಜು ಅವ್ರು ಕೂಡ ಜಾಯ್ನ್ ಆಗ್ಯಾರ. ಈ 10 ಜನರಿಗೆ ನೀವು ಫಾಲೋ ಮಾಡೋದಿರ್ತದೆ. ಅವಾಗ ಮತ್ತೆ ನೀವು ಪಾಂಪ್ಲೆಟ್ ತೊಗೊಂಡು ಮತ್ತೆ ಅವ್ರು ಹೇಳಕ್ಕೆ ಹೋಗಿಲ್ಲ. ನೀವು 10 ಜನ ಜಾಯ್ನ್ ಆದ್ರೆ ನೀವು ಅವ್ರನ್ನಷ್ಟೇ ಫಾಲೋ ಮಾಡೋದು, 10 ಜನರನ್ನಷ್ಟೇ ಏನು ಮಾಡೋದು, ಅವ್ರ ಕೆಲಸ ಮಾಡಾಕತ್ತಾರೆ ಅಂತೇಳಿ ಅಪ್ಡೇಟ್ ಮಾಡೋದು. ಈ ಥರದ ವರ್ಕ್. ಅದಕ್ಕಾಗಿ ನಾವೇನು ಮಾಡಿದ್ವಿ, ಮತ್ತು ಇದೆಲ್ಲ ಕಲಿಬೇಕಲ್ಲ, ಸ್ವಲ್ಪ ಹೋಗಿ ಭೇಟಿ ಆಗೋದು, ಮಾತಾಡೋದನ್ನ ಕಲಿಸ್ಬೇಕು ಅಂತೇಳಿ ಅವ್ರಿಗೆ 1,000 ರೂಪಾಯಿ ಟ್ರೈನಿಂಗ್ ಫೀ ಮಾಡಿದ್ವಿ. ಈ ಟ್ರೈನಿಂಗ್ ಫೀ ಬ್ಯಾಗ್ ಕೊಡ್ತೀವಿ, ಪಾಂಪ್ಲೆಟ್ ಕೊಡ್ತೀವಿ. ಅವ್ರಿಗೆ ಡೈಲಿ ಅವ್ರಿಗೆ ನಾವು ಮಾರ್ಕೆಟಲ್ಲಿ ಪ್ರಾಬ್ಲಮ್ ಆದರೆ ನಾವು ಫೋನ್ನಾಗ ರಿಸೀವ್ ಮಾಡಿ ಹೇಳ್ತೀವಿ. ಮತ್ತು ಇಲ್ಲಿ ಬಂದು ನೀವು ಕಲ್ತ್ಕೋಬೋದು. ಯಾವ ಥರ ಹೇಳ್ಬೇಕು ಸರ್ ಬಂದು ಹೇಳ್ಬೋದು ಅಂದರೆ ನಾವು ಹೇಳ್ಕೊಡ್ತೀವಿ. ಟ್ರೈನಿಂಗ್ ಫೀನ ಕಟ್ಬೇಕು. ಆಮೇಲೆ ಇದು ಕಂಪ್ನಿ ಇருந்து ಬರೋ ಹಣ ತೊಗೊಂಡು ಹಣ ಸರ್ಕ್ಯುಲೇಷನ್ ಮಾಡುವಂಥ ಕಂಪ್ನಿ ಅಲ್ಲ, ಇದೊಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿತ್ತು. ಇದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಇಲ್ಲಿ 9,999 ರೂಪಾಯಿ ಕೊಟ್ಟ ಇಲ್ಲೊಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು. ಇದರೊಳಗಡೆ ಏನೇನು ಬರ್ತೈತಪ್ಪ ಅಂತಂದ್ರೆ, ಒಂದು ವೆಡ್ಡಿಂಗ್ ಸಾರಿ ಬಂದಿದೆ, ವೆಡ್ಡಿಂಗ್ ಸಾರಿ ಬರ್ತೈತಿ. ಒಂದು ಪ್ರೀಮಿಯರ್ ಪ್ಯಾಂಟ್ ಬರ್ತೈತಿ, ಪ್ಯಾಂಟ್ ಪೀಸ್ ಬರ್ತದೆ. ಎರಡನೇದಾಗಿ ಮೂರನೇದು ಒಂದು ಶರ್ಟ್ ಪೀಸ್ ಬರ್ತದೆ, ಪ್ರೀಮಿಯರ್ ಒಂದು ಶರ್ಟ್ ಪೀಸ್ ಬರ್ತದೆ. ಆಮೇಲೆ ನಾಲ್ಕೈದು ಏನಪ್ಪ ಅಂದರೆ 2,000 ವೋಚರ್ ಬರ್ತಾನೆ, ಟೂರ್ ವೋಚರ್, 5 ವೋಚರ್ CTTV ಅಂತೇಳಿ, ಅಂದರೆ ಕಾಂಪ್ಲಿಮೆಂಟ್ರಿ ಟೂರ್ ಡಿಸ್ಕೌಂಟ್ ವೋಚರ್ ಅಂತೇಳಿ. ಇವನು ಯಾವಾಗ ಡಿಸ್ಕೌಂಟ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಆಮೇಲೆ 10,000 ರೂಪಾಯಿ ಇದು ಕ್ಯಾಶ್ ಇದ್ದಂಗೆ ನಿಮಗೆ. 5ನೇದಾಗಿ ಒಂದು ಡಿಸ್ಟ್ರಿಬ್ಯೂಟರ್ ID ಕೊಡ್ತೀವಿ, ಬಿಸ್ನೆಸ್ ID ಡಿಸ್ಟ್ರಿಬ್ಯೂಟರ್ ಆಗಿ ನಾವು ಡಿಸ್ಟ್ರಿಬ್ಯೂಟರ್ ID ಮತ್ತು ಪಾಸ್ವರ್ಡ್ ಬರ್ತದೆ. ಇಷ್ಟೇನಪ್ಪ ಅಂದರೆ ಇದು 9,000 ಇಷ್ಟು ಬರೋದು ಅಷ್ಟೇ. ಆಮೇಲೆ ನಿಮಗೇನಪ್ಪ ಅಂದ್ರೆ ಒಂದು ವರ್ಷಕ್ಕೆ ಟೋಟಲ್ 72,000 ರೂಪಾಯಿ ನಿಮ್ಗೆ ಕಮಿಷನ್ ಬರುವಂಥದ್ದು, ಸಾರಿ ಸ್ಯಾಲ್ರಿ ಕೊಡುವಂಥದ್ದೇ. ನೀವೇನು ಮಾಡಬೇಕು, ಪ್ರತಿದಿನ 5 ಜನರಿಗೆ ಹೇಳಿ ನಮ್ಗೆ ವಾಟ್ಸಪ್ ಮುಖಾಂತರ 5 ಜನರ ಹೆಸರು ನಾವು ಮೊಬೈಲ್ ನಂಬರನ್ನ ಕಳಿಸ್ಬೇಕಾರೆ ನಾವು ಕೂಡ ಫಾಲೋ ಮಾಡ್ತೀವಿ, ನೀವು ಕೂಡ ಫಾಲೋ ಮಾಡ್ಬೇಕು. ಅವ್ರಿಗೆ ಮೀಟಿಂಗ್ ಕರ್ಕೊಂಡ್ಬರ್ಬೇಕು, ಕರ್ಕೊಂಡ್ಬಂದು ಈ ಪ್ಲ್ಯಾನನ್ನು ಕೊಡಿಸ್ಬೇಕು ಅವ್ರಿಗೆ. ಇಷ್ಟ ಈಗ ನಿಮ್ಮ ಕೆಲಸ. ನೀವು 1ನೇ ತಿಂಗಳ ನೀವು ಏನಾದರೂ ಒಂದು 10 ಜನರಿಗೆ ಟೋಟಲ್ ಇದಾಗಿತ್ತಪ್ಪ ಅಂತಂದ್ರೆ, ಅದು ಆಗಿರಲಿಲ್ಲ ಅಂತ ಕೂಡ ನಿಮ್ಗೆ ಸ್ಯಾಲ್ರಿ 6,000 ಕೊಡ್ತೇವೆ. ನಂತರ ನಿಮ್ಮ 4 ಅಚೀವ್ಮೆಂಟ್ ಕೂಡ ಕೊಡ್ತೇವೆ. ಹಾಗಾಗಿ ತೋರಿಸಿದ 4 ಅಚೀವ್ಮೆಂಟ್ ಅಂದ್ರೆ 1ನೇದು ಸಿಲ್ವರ್ ಅಚೀವ್ಮೆಂಟ್, 2ನೇದು ಗೋಲ್ಡ್ ಅಚೀವ್ಮೆಂಟ್, 3ನೇದಾಗಿ ಪ್ಲಾಟಿನಮ್, 4ನೇದು ರೂಬಿ, 5ನೇದು ಎಮರಾಲ್ಡ್, ನಿಮ್ಮದು 1ನೇ ತಿಂಗಳಿಗೆ 6,000 ರೂಪಾಯಿ ಪೇಮೆಂಟ್ ತೊಗೋದಿಲ್ಲ. ಅವಾಗ ಇದು ಸಿಲ್ವರ್ ಅಚೀವ್ಮೆಂಟ್ ಆಗ್ತದೆ. ಇಲ್ಲೇ ಒಂದು ಬ್ಯಾಗ್ ಕೊಡ್ತೇವೆ ನಿಮ್ಗೆ, ಮತ್ತೊಂದು ಬ್ಯಾಗ್ ಕೊಡ್ತೀವಿ, ಒಂದು ಟೀ ಶರ್ಟ್ ಕೊಟ್ಟು ಒಂದು ಕಂಪ್ನಿದು ಒಂದು ಫೈಲ್ ಕೊಡ್ತೀವಿ. ಫೈಲ್ ಕೊಟ್ಟು ಸನ್ಮಾನ ಕೂಡ ಮಾಡ್ತೀವಿ ಕಂಪ್ನಿ ಒಳಗೆ. ಇಲ್ಲೆಲ್ಲರೂ ಸೇರಿರ್ತಾರಲ್ಲ ಅದನ್ನು ಅವ್ರ ಜೊತೆ ನಿಮ್ಗೆ ಸನ್ಮಾನ ಮಾಡ್ತೀವಿ. 2ನೇದಾಗಿ ಗೋಲ್ಡ್ ಅಚೀವ್ಮೆಂಟ್, ಒಂದು 10 ಗ್ರಾಮ್ ಬೆಳ್ಳಿ ಚೈನ್ ಕೊಡ್ತೀವಿ. ಬೆಳ್ಳಿ ಚೈನ್ ಕೊಟ್ಟು ಏನು ಮಾಡ್ತೀವಿ, ಸನ್ಮಾನ ಕೂಡ ಮಾಡ್ತೀವಿ. ಸನ್ಮಾನ ಸ್ವೀಕಾರ ಮಾಡ್ತೀನಿ. ಅವಾಗ ನಿಮ್ಗೆ 2 ತಿಂಗಳಾಗಿರ್ತದೆ. ಮತ್ತು 6,000 ರೂಪಾಯಿ ನೀವು ಕೂಡ ಸ್ಯಾಲರಿಯನ್ನು ತೊಗೊಂಡಿರ್ತೀವಿ. 2 ಅಚೀವ್ಮೆಂಟ್. ಇನ್ನು 3ನೇ ಅಚೀವ್ಮೆಂಟು ಗೋವಾ ಟೂರ್ ಆಗಿದೆ. ಗೋವಾ ಟೂರ್ ಇಲ್ಲಿ 2 ನೈಟ್ 3 ಡೇಸ್ ಆಗ ತೋರಿಸಿದ್ವಲ್ಲ, ಅದು ನೀವು ಅಲ್ಲಿ ಬಫರ್ ಸಿಸ್ಟಮ್ ಊಟದ ವ್ಯವಸ್ಥೆ ಇರುತ್ತೆ. 4 ಸೌತ್ ಗೋವಾನ ನೋಡ್ಕೊಂಬರ್ಬೋದು. ಇಲ್ಲಿವರೆಗೆ ಅಂದ್ರೆ 6 ಮಂತ್ ಆಗಿರೋದ್ರಿಂದ ಒಂದು 36,000 ಸಂಬಳ ತೊಗೊಂಡಿರ್ತೀವಿ. ಈ ಅಚೀವ್ಮೆಂಟ್ ಆಗ್ತಾರೆ, 36,000 ಸಂಬಳ ತೊಗೊಂಡಿರ್ತೀವಿ. ಇನ್ನು ಕೊನೆಯದಾಗಿ ರೂಬಿ ಅಂದಲ್ಲ, ಇಲ್ಲಿ 13,000 ರೂಪಾಯಿ ಕೊಡ್ತೀವಿ.
ಲ್ಯಾಪ್ಟಾಪ್ ತೊಗೊಳ್ಳಿ, ನೀವು ಲ್ಯಾಪ್ಟಾಪ್ ತೊಗೋಬೋದು, ಕ್ಯಾಶ್ ಕೊಡ್ತೀವಿ ನನಗೆ, ನೀವು ಮೊಬೈಲ್ ಎಲ್ಲ ತೊಗೋಬೋದು. ಅಲ್ಲಿವರೆಗೆ ಅಂದ್ರೆ 1 ವರ್ಷ ಪೂರ್ತಿ ಮುಗಿದಿರುತ್ತೆ, 12 ತಿಂಗಳು ಆಗಿರ್ತೈತಿ. ಅವಾಗ ನಿಮ್ಮ ಟೀಮ್ ಸಾಕಷ್ಟು ಬೆಳೆದಿರ್ತಾರೆ, ನಿಮ್ಮ ಕೆಳಗಡೆ ಸಾಕಷ್ಟು ಜನ ವರ್ಕ್ ಮಾಡಿರ್ತಾರೆ. ನೀವು ಕೂಡ ಅವಾಗ ಏನು ಮಾಡ್ತೀರಿ, ನನ್ನಂತೆ ಪ್ಲ್ಯಾನ್ ಕೊಟ್ಕೊಂಡು ಮೀಟಿಂಗ್ ಮಾಡಿಕೊಂಡು ಆರಾಮಾಗಿ ಇರ್ತೀರಿ. ಆಮೇಲೆ ಈಗ ವರ್ಕ್ ಕಡಿಮೆ ಇರ್ತೈತಿ, ವರ್ಕ್ ಕಡಿಮೆ ಇರ್ತದೆ, ಫಾಲೋ ಅಪ್ ಇರ್ತದೆ, ಒಳ್ಳೆ ಟೀಮ್ ಫಾಲೋ ಅಪ್ ಇರ್ತೈತಿ. ಇನ್ನು 5ನೇದಾಗಿ 2ನೇ ವರ್ಷಕ್ಕೆ ಬರ್ತೇನೆ ನಾನೀಗ. 2ನೇ ವರ್ಷಕ್ಕೆ ಅಂದ್ರೆ 12,000 ರೂಪಾಯಿ ಶಾಲ್ರಿ ಹೇಳಿ ನಾವು 12,000 ರೂಪಾಯಿ ಕೊಡೋದು. ಟೋಟಲ್ 1,44,000 ರೂಪಾಯಿ ಆಗುತ್ತೆ 2ನೇ ವರ್ಷದ ಪೇಮೆಂಟ್. ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ಅಚೀವ್ಮೆಂಟ್ ಬೈಕ್ ಅಚೀವ್ಮೆಂಟ್ ಬರ್ತೀನಿ, 50,000 ರೂಪಾಯಿ ಬೈಕ್ ಅಚೀವ್ಮೆಂಟ್ ಬರುತ್ತೆ. ಟೋಟಲ್ 3 ಲಕ್ಷ ಆಗ್ಬೇಕು ನಿಮ್ದು, 3 ಲ್ಯಾಕ್ ಆಗ್ಬೇಕು ಕಮಿಷನ್ ಇರೋದು ಪೇಮೆಂಟ್ ತೊಗೊಂಡಿದ್ದ. ಅವಾಗ ನೀವು ಬೈಕ್ ಅಚೀವ್ಮೆಂಟ್ ಕೊಡ್ತೀನಿ. ಇದು 2ನೇ ವರ್ಷಕ್ಕೆ ಮುಗಿಯಂಗಿಲ್ಲ, ಮತ್ತು 3ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ಬೈಕ್ ಅಚೀವ್ಮೆಂಟ್ 50,000 ರೂಪಾಯಿನ ಕೊಡುವಂಥದ್ದು. ಇಲ್ಲಿ ಕೂಡ ಎಲ್ಲದಕ್ಕೂ ಸನ್ಮಾನಗಳು. ಇವು ಅಚೀವ್ಮೆಂಟ್ ಮಾಡೋದು ಏನಪ್ಪ ಅಂದ್ರೆ ಸ್ವಲ್ಪ ಜನರಿಗೆ ಮೋಟಿವೇಶನ್ ಮಾಡ್ದಂಗೆ. ಇದೆಲ್ಲ ಅಚೀವ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ನೀವು ಕರ್ಕೊಂಡ್ಬಂದಂಥ ಜನರಿಗೆ ಮೋಟಿವೇಶನ್ ಆಗಿ ನಿಮ್ಮ ಕಡೆ ಏನು ಮಾಡ್ತಾರೆ, ಐಡಿಯಾ ಮಾಡಿಸ್ತಾರೆ, ಬಿಸ್ನೆಸ್ ಕೂಡ ಕಂಟಿನ್ಯೂ ಮುಂದುವರ್ತದೆ. ಇದು 1,000 ರೂಪಾಯಿ ಟ್ರೈನಿಂಗ್ ಫೀ ಕಟ್ಟಿದ್ರೆ ಸದ್ಯಕ್ಕೆ ನಾವು ಬ್ಯಾಗ್ ಕೊಡ್ತೀವಿ, ಒಂದು ಬ್ಯಾಗ್ ಕಾಂಪ್ಲೆಕ್ಟ್ನ ಕೊಡುವಂಥದ್ದು. 9,999 ರೂಪಾಯಿ ಕಟ್ಟಿದ್ರೆ ಒಂದು ವೆಡ್ಡಿಂಗ್ ಸಾರಿ, ಒಂದು ಪ್ರೀಮಿಯರ್ ಪ್ಯಾಂಟ್ ಪೀಸು, ಒಂದು ಪ್ರೀಮಿಯರ್ ಶರ್ಟ್ ಪೀಸು, 20,000 ರೂಪಾಯಿ 2,005 ವೋಚರ್, ಟೂರ್ ವೋಚರ್. ಈ ಟೂರ್ ವೋಚರನ್ನು ಯಾವ ರೀತಿ ನಿಮಗೆ ಬಳಕೆ ಮಾಡ್ಬೇಕು ಅನ್ನೋದು ಹೇಳ್ಬೋದು. ಈಗ ನೀವು ಗೋವಾ ಟೂರಿಗೆ ನೀವು ಎಲಿಜಿಬಲ್ ಆದರೆ ನೀವು ಮತ್ತು ನಿಮ್ಮ ಫ್ರೆಂಡು ಯಾರೋ ನಿಮ್ಮ ಮನೆಯವರು ಗೋವಾ ಟೂರಿಗೆ ಕರ್ಕೊಂಡ್ಬರ್ಬೇಕು, ಎಂಜಾಯ್ಮೆಂಟ್ ಮಾಡೋಕ್ಕೆ ಅದು ಶೋಗಳನ್ನ ಅಂತೇಳಿ ಕರ್ಕೊಂಬರಾಕತ್ತಿದ್ರಿ ಅಂದರೆ ಈ 2,000 ರೂಪಾಯಿ ಟೂರ್ ವೋಚರನ್ನು ನೀವು ಅವಾಗ ಬಳಸ್ಕೋಬೋದು. ಅವರಿಗೆ ನೀವು